ಜ್ಯೋತಿ ಬೆಳಗುತ್ತಿದೆ, ನೇಸರದ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, ನೇಸರದ ಜ್ಯೋತಿ ಬೆಳಗುತ್ತಿದೆ. ಜೀವಕ್ಕೆ ಆಸರೆಯು, ಜೀವಕ್ಕೆ ಆಸರೆಯು, ಬೇಸರವ ಓಡಿಸಿ ಜ್ಯೋತಿ ಬೆಳಗುತ್ತಿದೆ, ನೇಸರದ ಜ್ಯೋತಿ ಬೆಳಗುತ್ತಿದೆ. ಮೂಡಣದಿ ಉದಿಸಿ ಪಡುವಣದಿ ಇಳಿಸಿ, ನಭವೆಲ್ಲ ಗುರಿಸಿ ಶುಭ ತಾರೆ ಎನಿಸಿ ಜ್ಯೋತಿ ಬೆಳಗುತ್ತಿದೆ, ನೇಸರದ ಜ್ಯೋತಿ ಬೆಳಗುತ್ತಿದೆ. ಕಡಲಡಿಯಿಂದೇರಿ ಆಗಸಕ್ಕೆ ಹಾರಿ, ಕಡಲಡಿಯಿಂದೇರಿ ಆಗಸಕ್ಕೆ ಹಾರಿ, ಬೊಗಸೆ ನೀರನು ಬಯಸಿ ಹಸಿರ ಸೀರೆಯ ತೊಡಿಸಿ, ಬೊಗಸೆ ನೀರನು ಬಯಸಿ ಹಸಿರ ಸೀರೆಯ ತೊಡಿಸಿ, ಭೂತಾಯಿ ಮಾಡಿಲೆನಲಿ ಜೀವಗಳ ಹರಸಿ ಜ್ಯೋತಿ ಬೆಳಗುತ್ತಿದೆ, ನೇಸರದ ಜ್ಯೋತಿ ಬೆಳಗುತ್ತಿದೆ. ಜೀವಗಳಿಗಾಸರೆಯು ಪ್ರಾಣಗಳಿಗೊಡನಾಡಿ, ಜೀವಗಳಿಗಾಸರೆಯು ಪ್ರಾಣಗಳಿಗೊಡನಾಡಿ, ಪ್ರಾಣಾನಲಗಳ ಸಂಭ್ರಮದಿ ಕೂಡಿ, ಪ್ರಾಣಾನಲಗಳ ಸಂಭ್ರಮದಿ ಕೂಡಿ, ಸಾಂಬನ ಮೀರಿಸುತ್ತ ಬಿಂಬಿಸುತ್ತ ಜಗವನ್ನೇ, ಸಾಂಬನ ಮೀರಿಸುತ್ತ ಬಿಂಬಿಸುತ್ತ ಜಗವನ್ನೇ, ಕೌಶಿಕ ನಕ್ಷತ್ರದಲ್ಲಿ, ಕೌಶಿಕ ನಕ್ಷತ್ರದಲ್ಲಿ ಸಂಧ್ಯೆ ವಿರಮಿಸುತ್ತ, ಸಂಧ್ಯೆ ವಿರಮಿಸುತ್ತ ಜ್ಯೋತಿ ಬೆಳಗುತ್ತಿದೆ, ನೇಸರದ ಜ್ಯೋತಿ ಬೆಳಗುತ್ತಿದೆ. ಜೀವಕ್ಕೆ ಆಸರೆಯು, ಜೀವಕ್ಕೆ ಆಸರೆಯು, ಬೇಸರವ ಓಡಿಸಿ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ, ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ, ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ, ಭವಿತಾ ನ ಚ ಮೇ ತಸ್ಮಾತ್
ಅನ್ಯಃ ಪ್ರಿಯತರೋ ಭುವಿ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗವನ್ನು ನೋಡುತ್ತಾ ವ್ಯವಸ್ಥಾತ್ಮಕವಾಗಿ ಭಗವದ್ಗೀತಾ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ವ್ಯವಸ್ಥೆಯ ದೃಷ್ಟಿಯಿಂದ ಭಗವಂತನು ಈ ವಿಶ್ವ ವ್ಯವಸ್ಥೆಯನ್ನು ಹೇಗೆ ವರ್ಣಿಸುತ್ತಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲು ಅಶ್ವತ್ಥ ವೃಕ್ಷವನ್ನು ತಲೆಕೆಳಕಾಗಿರುವುದನ್ನು ಉದಾಹರಣೆಯನ್ನಾಗಿಟ್ಟುಕೊಂಡು ಪರಮಾತ್ಮನು ಹೇಳಲಾರಂಭಿಸಿದುದರಿಂದ ನಾವು ಆದಿಯಿಂದಲೂ ಪುನರಾವಲೋಕನ ಮಾಡುತ್ತಾ ವ್ಯವಸ್ಥಾತ್ಮಕವಾಗಿ ಭಗವದ್ಗೀತೆಯನ್ನು ತಿಳಿದುಕೊಳ್ಳುವುದು ಅವಶ್ಯಕವೆನಿಸಿ ಸಾಂಖ್ಯಯೋಗವನ್ನು ಪ್ರವೇಶಿಸಿ ಸಾಂಖ್ಯಯೋಗದಲ್ಲಿ ಸಂಪೂರ್ಣವಾಗಿ ಭಗವಂತನು ಅರ್ಜುನನ ದೌರ್ಬಲ್ಯವಾದ ಮನಸ್ಸಿಗೆ ಮತ್ತು ಅವನನ್ನು ಕರ್ಮೋದ್ಯುಕ್ತನನ್ನಾಗಿ ಮಾಡುವುದಕ್ಕೆ ಹೇಳಬೇಕಾಗಿರುವಂತಹ ಸಂದೇಶಗಳನ್ನು ಹೇಳದೆ ಬ್ರಹ್ಮಜ್ಞಾನವನ್ನು ಯೋಗಶಾಸ್ತ್ರವನ್ನು ಉಪದೇಶಿಸುವುದರಿಂದ ಅರ್ಜುನನಿಗೆ ತನ್ನ ಯುದ್ಧ ಕರ್ಮದ ಬಗ್ಗೆ ಪ್ರಶ್ನೆಯು ಹಾಗೆಯೇ ಉಳಿದ ಕಾರಣದಿಂದಾಗಿ ಮುಂದುವರಿಸುತ್ತಾ ಪರಮಾತ್ಮನು ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಕರ್ಮಯೋಗವನ್ನು ವಿವರವಾಗಿ ತಿಳಿಸುತ್ತಾನೆ. 3ನೇ ಅಧ್ಯಾಯವಾದ ಕರ್ಮಯೋಗದಲ್ಲಿ ಭಗವಂತನು ಸಾಂಖ್ಯಯೋಗದ ಬ್ರಹ್ಮಜ್ಞಾನದ ಆಧಾರದ ಮೇಲೆ ಪ್ರತಿಯೊಂದು ಜೀವಿಯೂ ಕರ್ಮವನ್ನು ಮಾಡಲೇಬೇಕು, ಅದಕ್ಕೆ ಆಧಾರವೇ ವ್ಯವಸ್ಥಾತ್ಮಕವಾಗಿರುವಂತಹ ಈ ಒಂದು ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನ ಮತ್ತು ಧರ್ಮದ ಚೌಕಟ್ಟು, ಇದರೊಳಗೆ ಎಲ್ಲರೂ ಹಿಂದಿನಿಂದಲೂ ಜೀವನವನ್ನು ನಡೆಸಿಕೊಂಡು ಹೋಗಿರುತ್ತಾರೆ. ಮಾನವನ ಜೀವನ ಕೇವಲ 100 ವರ್ಷಗಳಿಗೆ ಸೀಮಿತವಾಗಿರುವುದರಿಂದ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಲು, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಲು ಹಿಂದಿನ ಋಷಿಮುನಿಗಳು ಹಾದಿಯನ್ನು ಹಾಕಿಕೊಟ್ಟಿರುವುದರಿಂದ ಹೊಸದಾಗಿ ಯಾರು ಯಾವ ಜೀವನವನ್ನು ಹೊಸತನದಲ್ಲಿ ಹೊಸ ಹಾದಿಯಲ್ಲಿ ಸಾಧಿಸಬೇಕಾದ ಅವಶ್ಯಕತೆಗಳೇ ಇಲ್ಲವೆಂಬುದಾಗಿ ವ್ಯಾಸ ಋಷಿಗಳು ವೇದವನ್ನು ಭಾಗಗಳನ್ನಾಗಿ ಮಾಡಿ ಬ್ರಹ್ಮಜ್ಞಾನವನ್ನು ಸಾಮಾನ್ಯ ಮನುಷ್ಯನಿಗೂ ತಲುಪುವಂತೆ ಜ್ಞಾನ ಮಾರ್ಗವನ್ನು ತೋರಿಸಿದರಾದರೂ ಆದಿಶಂಕರರು ಅದನ್ನು ಮತ್ತೆ ಮತ್ತೆ ಪುನರುತ್ಥಾನಗೊಳಿಸಿದರು. ಆದರೂ ಆಚಾರ್ಯರುಗಳಾದಂತಹ ಶ್ರೀರಾಮಾನುಜರು ಮತ್ತು ಮಧ್ವರು ಕರ್ಮಯೋಗ ಸಂಬಂಧವಾದ ಹಾದಿಯನ್ನೇ ಸಾಮಾನ್ಯ ಮನುಷ್ಯನು ಸಾಧಿಸಬಲ್ಲ ಎಂಬುದಾಗಿ ನಿರೂಪಿಸಿದರು. ಇವರುಗಳೆಲ್ಲರ ಜೀವನವನ್ನು ನಾವು ಅನುಕರಿಸಲು ಸಾಧ್ಯವಾಗದ ರೀತಿಯಲ್ಲಿ ನಮಗೆ ಈಗ ತೋರುತ್ತಿರುವ ಕಾರಣದಿಂದ ಈಗಿನ ಕಲಿಯುಗದಲ್ಲಿ ಅಂತಹ ಮಹಾಮಹಿಮಾನ್ವಿತರ ಸಾಧನೆಗಳನ್ನು ನೋಡುತ್ತಾ ಅವರ ಹಾದಿಯನ್ನೇ ನಾವು ಅನುಕರಿಸುತ್ತೇವೆ ಎಂಬ ಭಾವದಿಂದ ಬದುಕಲು ಕಷ್ಟಸಾಧ್ಯವಾಗಿರುವಂತಹ ಇಂದಿನ ವ್ಯವಸ್ಥೆ ಅಂದಿನ ವ್ಯವಸ್ಥೆಗೆ ಹೇಗೆ ಪೂರಕವಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ವ್ಯವಸ್ಥಾತ್ಮಕವಾಗಿ ಶ್ರೀಕೃಷ್ಣನು ಯಾವ ರೀತಿ ವಿಶ್ವ ವ್ಯವಸ್ಥೆಯನ್ನು ಜೀವನ ಮಾರ್ಗವನ್ನು ಹೇಳಿದ್ದಾನೆಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ 4ನೇ ಅಧ್ಯಾಯದಲ್ಲಿ ಕರ್ಮಯೋಗದ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಕರುಣಿಸಿದ ಪರಮಾತ್ಮನು ಅರ್ಜುನನ ಮನಸ್ಸಿನಲ್ಲಿ
ಕೃಷ್ಣನ ಬಗ್ಗೆಯೇ ಅನುಮಾನ ಬರುವಂತೆ ಒಂದೆರಡು ಶ್ಲೋಕಗಳಲ್ಲಿ ಇಕ್ಷ್ವಾಕುವಿಗೂ ಮನುವಿಗೂ ನಾನೇ ಈ ಒಂದು ಬ್ರಹ್ಮಜ್ಞಾನವನ್ನು ಉಪದೇಶ ಕೊಟ್ಟಿದ್ದೆ. ಆದರೆ ಕಾಲಕ್ರಮದಲ್ಲಿ ಅದು ಲುಪ್ತವಾದ ಕಾರಣದಿಂದ ರಾಜರ್ಷಿಗಳು ಅದನ್ನು ಅನುಸರಿಸದೆ ಬಿಟ್ಟು ಹೋದುದರಿಂದ ಈಗ ನಿನಗೆ ಅದನ್ನು ಮತ್ತೆ ತಿಳಿಸಬೇಕಾದ ಸನ್ನಿವೇಶದಲ್ಲಿ ಸಾಂಖ್ಯಯೋಗವನ್ನು ನಿನಗೆ ಕರುಣಿಸಿದೆ ಅರ್ಜುನ. ಆದರೆ ನಿನ್ನ ಯುದ್ಧ ಕರ್ಮಕ್ಕೆ ಸಾಂಖ್ಯಯೋಗದ ಹಾದಿಯನ್ನು ಹೇಗೆ ಪೂರಕವಾಗಿ ಸಹಾಯಕವಾಗಿ ಕೆಲಸ ಮಾಡುತ್ತದೆ ಎಂಬುದಕ್ಕಾಗಿ ತಿಳಿಸಿದ್ದೇನೆ ಹೊರತು ನೀನು ಕರ್ಮಯೋಗವನ್ನೇ ಬಿಟ್ಟು ಯುದ್ಧ ಕರ್ಮವನ್ನೇ ಬಿಟ್ಟು ಜ್ಞಾನ ಮಾರ್ಗಿಯಾಗಿ ತಪಸ್ಸಿಗೆ ಹೋಗುವೆನೆಂಬುದಾಗಿ ಹೇಳುವೆಯಲ್ಲ ಅರ್ಜುನ. ಅದಕ್ಕಾಗಿ ನಿನಗೆ ನಾನು ಸಾಂಖ್ಯಯೋಗವನ್ನಾಗಲಿ ಬ್ರಹ್ಮಜ್ಞಾನವನ್ನಾಗಲಿ ಬ್ರಹ್ಮವಿದ್ಯೆಯನ್ನಾಗಲಿ ನಾನು ಬೋಧಿಸಲಿಲ್ಲ. ನೀನು ಯುದ್ಧಕರ್ಮ ನಿರತನಾಗಬೇಕೆಂಬುದಾಗಿ ಕರ್ಮಯೋಗದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ಹೇಳಿದರು. ನೀನು ಹೇಳುತ್ತಿರುವುದೇ ನಿಜವಾದ ಧರ್ಮ, ನಾನು ಮಾಡಬೇಕಾದ ಯುದ್ಧ ಕರ್ಮವೇ ನಿಜವಾದ ಧರ್ಮ ಎಂಬುದಾಗಿ ಹೇಳುತ್ತಿರುವೆಯಲ್ಲ. ನಾನು ಹೇಳಿದ ಧರ್ಮವ್ಯಾಖ್ಯೆ ಸರಿಯಲ್ಲವೆಂದು ಹೇಳುತ್ತಿರುವೆಯಲ್ಲ ಪರಮಾತ್ಮನೇ. ಹಾಗಾದರೆ ಈ ವ್ಯವಸ್ಥೆಯನ್ನೇ ನೀನು ಮಾಡಿರುವೆ ಎಂಬುದಕ್ಕೆ ಯಾವ ಸಾಕ್ಷಿಗಳುಂಟು? ನೀನೇ ಹಿಂದೆ ಇಕ್ಷ್ವಾಕುವಿಗೆ ಮನುವಿಗೆ ಈ ಬ್ರಹ್ಮವಿದ್ಯೆಯನ್ನು ಹೇಳಿದ್ದೇನೆಂಬುದಕ್ಕೆ ಯಾವ ರೀತಿ ನಾನು ತಿಳಿದುಕೊಳ್ಳಬೇಕು, ಯಾವ ರೀತಿ ನಂಬಬೇಕು ಎಂಬುದಾಗಿ ಅರ್ಜುನನು ಪ್ರಶ್ನೆಗಳನ್ನು ಹಾಕಿದುದರಿಂದ ಜ್ಞಾನಯೋಗದ ಆರಂಭದಲ್ಲಿಯೇ ಪರಮಾತ್ಮನು ಭಗವದ್ಗೀತಾ ಸಂದೇಶವನ್ನು ಅರ್ಜುನನಿಗೆ ತಾನೇ ಸರ್ವಲೋಕ ಮಹೇಶ್ವರನೆಂಬುದಾಗಿಯೂ ಈ ವ್ಯವಸ್ಥೆಯೊಳಗೆ ಹಾಸುಹೊಕ್ಕಾಗಿ ತಾನೇ ಇರುವುದೆಂಬುದಾಗಿಯೂ ಮತ್ತು ಅಧ್ಯಕ್ಷನಾಗಿ ನಿಯಂತ್ರಕನಾಗಿ ಈ ವ್ಯವಸ್ಥೆಯನ್ನೇ ಸಂಪೂರ್ಣ ನಿಯಂತ್ರಣದಲ್ಲಿಟ್ಟುಕೊಂಡು ನಡೆಸಿಕೊಂಡು ಬಂದಿದ್ದೇನೆಂಬುದಾಗಿಯೂ ಸಾಬೀತುಪಡಿಸುವಂತಹ ಸನ್ನಿವೇಶ ಒದಗಿತ್ತದೆ. ಅಂತಹ ಸನ್ನಿವೇಶದಲ್ಲಿ ಅನಿವಾರ್ಯವಾದ ಈ ಅರ್ಜುನನ ಅನುಮಾನಗಳನ್ನು ಪರಿಹಾರ ಮಾಡಲು ಸುಗವಾಗಿ ಪರಮಾತ್ಮನು ತನ್ನ ಯೋಗ ಸಿದ್ಧಿಗಳನ್ನು ಜ್ಞಾನ ಸಿದ್ಧಿಯನ್ನು ಪ್ರಯೋಗಿಸಬೇಕಾದಂತಹ ಸಂದರ್ಭ ಉಂಟಾದುದರಿಂದ 4ನೇ ಅಧ್ಯಾಯದ 4 ಶ್ಲೋಕಗಳಿಂದ ಆರಂಭಿಸಿದ ಪರಮಾತ್ಮನು 12ನೇ ಅಧ್ಯಾಯದವರೆಗೂ ಸಂಪೂರ್ಣವಾಗಿ ತನ್ನ ಒಂದು ಅಧಿಕಾರವನ್ನು, ಪದವಿಯನ್ನು, ಅಸ್ತಿತ್ವವನ್ನು ಮತ್ತು ವ್ಯವಸ್ಥೆಯನ್ನು ಸರ್ವಸಾಕ್ಷಿಗಳ ಸಮೇತ ಅರ್ಜುನನಿಗೆ ನಿರೂಪಿಸುವುದರ ಮೂಲಕವಾಗಿ ಇಡೀ ವಿಶ್ವಕ್ಕೆ ತಾನೇ ಅಧ್ಯಕ್ಷನೆಂಬುದನ್ನು, ಇಡೀ ವಿಶ್ವವೇ ತನ್ನ ನಿಯಂತ್ರಣದಲ್ಲಿದೆ ಎಂಬುದನ್ನು ವಿಶ್ವಯೋಗ ದರ್ಶನದ ಮೂಲಕ ಸಾಬೀತುಪಡಿಸುತ್ತಾನೆ. ಇಂತಹ ವ್ಯವಸ್ಥೆಯನ್ನೇ ವರ್ಣಿಸುತ್ತಾ ಅತ್ಯಂತ ಪ್ರಮುಖವಾದಂತಹ ಒಂದು ಇಂದಿನ ಕಾಲದಲ್ಲಿ ಬಹಳವಾಗಿ ಚರ್ಚಾಸ್ಪದವಾಗಿರುವಂತಹ, ಜಿಜ್ಞಾಸೆಗೆ ಒಳಪಟ್ಟಿರುವಂತಹ ವ್ಯವಸ್ಥೆಯ ಭದ್ರ ಬುನಾದಿಯಾಗಿರುವಂತಹ ದಿವ್ಯ ವ್ಯವಸ್ಥೆಯ, ವಿಶ್ವ ವ್ಯವಸ್ಥೆಯ ಭದ್ರ ಬುನಾದಿ ಎನಿಸಿಕೊಂಡಿರುವಂತಹ ಉತ್ತಮವಾದಂತಹ, ಎಂದಿಗೂ ಬದಲಿಸಲಾಗದಂತಹ, ಯಾವುದೇ ಕಾರಣದಿಂದಲೂ ಈ ಹಾದಿಯನ್ನು ತಪ್ಪಿಸಲು ಸಾಧ್ಯವಿಲ್ಲದಂತಹ ಒಂದು ವ್ಯವಸ್ಥಾತ್ಮಕವಾದ ಮಜಲುಗಳನ್ನು ವರ್ಣಿಸಲು ಪರಮಾತ್ಮನು ಮುಂದಿನ ಶ್ಲೋಕದಿಂದ ಆರಂಭಿಸುತ್ತಾನೆ. ಜ್ಞಾನಯೋಗ 4ನೇ ಅಧ್ಯಾಯ
13ನೇ ಶ್ಲೋಕ. ಪರಮಾತ್ಮನು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಗುಣಕರ್ಮಗಳ ವಿಭಾಗದ ಮೂಲಕ ಚಾತುರ್ವರ್ಣ್ಯವು ನನ್ನಿಂದ ಸೃಷ್ಟಿಸಲ್ಪಟ್ಟಿತು. ಅದರ ಕರ್ತೃವಾಗಿದ್ದರೂ ನನ್ನನ್ನು ಅವ್ಯಯನೆಂದು ಅಕರ್ತೃವೆಂದು ತಿಳಿ ಎಂಬುದಾಗಿ ಪರಮಾತ್ಮನು ಆದೇಶವಾಣಿಯನ್ನು ಅರ್ಜುನನಿಗೆ ಕೊಡುವುದರ ಮೂಲಕವಾಗಿ ತನ್ನ ವ್ಯವಸ್ಥೆಯನ್ನು ವರ್ಣಿಸುತ್ತಿದ್ದಾನೆ. ಅತ್ಯಂತ ಗಹನವಾದ ಮತ್ತು ವ್ಯವಸ್ಥೆಯ ಅತಿ ಸೂಕ್ಷ್ಮ ತತ್ವಗಳನ್ನು ಪರಮಾತ್ಮನು ಇದರೊಳಗೆ ಸೇರಿಸುತ್ತಾ ಈ ವ್ಯವಸ್ಥೆ ಅನೂಚಾನವಾಗಿ ಅವಿರತವಾಗಿ ನಡೆದುಕೊಂಡು ಬಂದಿರುವುದಂತಹ ಎಲ್ಲ ಒಂದು ಸಂದರ್ಭಗಳನ್ನು, ಎಲ್ಲ ಜೀವನ ಮಾರ್ಗಗಳನ್ನು ವೇದೋಪನಿಷತ್ಗಳ ಕಾಲದಿಂದಲೂ ಸ್ಥಿರವಾಗಿ ನಿಂತಿರುವಂತಹ ಈ ವ್ಯವಸ್ಥೆಯನ್ನು ಈ 4 ವರ್ಣಗಳಲ್ಲಿ ತುಂಬಿಸಿಟ್ಟಿದ್ದಾನೆ. ನೋಡಿ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಇಲ್ಲಿ ಕರ್ಮಯೋಗದ ವಿಶೇಷವನ್ನು ವರ್ಣಿಸುತ್ತಾ ಪರಮಾತ್ಮನು ತಾನೇ ಅಧ್ಯಕ್ಷನು, ತಾನೇ ವ್ಯವಸ್ಥೆಯನ್ನು ನಿರ್ಮಿಸುವವನು ಮತ್ತು ತಾನೇ ನಿಯಂತ್ರಣವನ್ನು ಮಾಡುತ್ತಿರುವವನು. ಆದಾಗ್ಯೂ ನನಗೆ ಯಾವ ಕರ್ಮಗಳೂ ಇಲ್ಲ, ಕರ್ತವ್ಯಗಳೂ ಇಲ್ಲ, ಯಾವ ಕರ್ಮ ಫಲಗಳು ನನ್ನನ್ನು ಬಂಧಿಸುವುದಿಲ್ಲ. ನಾನು ಮುಕ್ತನಾಗಿಯೇ ಇರುತ್ತೇನೆ, ಆದರೆ ಎಲ್ಲವನ್ನೂ ನಿಯಂತ್ರಿಸುತ್ತಲೇ ಇರುತ್ತೇನೆ, ಎಲ್ಲವನ್ನೂ ನಡೆಸಿಕೊಂಡು ಬಂದಿರುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. ಇದು ಮೇಲ್ನೋಟಕ್ಕೆ ವಿರೋಧಾತ್ಮಕವಾಗಿ ಕಾಣಿಸುತ್ತಿದ್ದರೂ, ವಿರೋಧಾರ್ಥವನ್ನೇ ಕೊಡುವಂತಾಗಿದ್ದರೂ ಒಳಹೊಕ್ಕು ಪರಿಶೀಲಿಸಿದಾಗ ಸಮಂಜಸವಾಗಿಯೇ ಸಮನ್ವಯವಾಗಿಯೇ ಕಾಣುತ್ತದೆ. ಏಕೆಂದರೆ ಒಬ್ಬನು ತಾನು ಕರ್ತೃವೇ ಅಲ್ಲ, ತಾನು ಕರ್ಮವನ್ನೇ ಮಾಡಬೇಕಾದ್ದಿಲ್ಲ, ತನಗೆ ಕರ್ತವ್ಯವೆಂಬುದೇ ಇಲ್ಲ ಎಂಬುದಾಗಿ ಹೇಳಿದರೂ ಎಲ್ಲವನ್ನೂ ನಾನೇ ನಿಯಂತ್ರಿಸುತ್ತಿದ್ದೇನೆ ಎಂಬುದಾಗಿ ಹೇಳುವುದರಿಂದ ಯಾವ ಒಂದು ರೀತಿಯಲ್ಲಿ ಇದು ಸಮನ್ವಯವಾಗುತ್ತದೆ ಎಂಬುದನ್ನು ವಿಚಾರಿಸಬೇಕು. ನೋಡಿ, ನಾವೆಲ್ಲರೂ ದಿನನಿತ್ಯ ನೋಡಿರುವಂತೆ ಒಂದು ನಾಟಕ ರಂಗ, ಅಲ್ಲಿ ಹಲವಾರು ಪಾತ್ರಗಳನ್ನು ಧರಿಸಿ ಆ ಪಾತ್ರಗಳ ಮೂಲಕವಾಗಿ ಅವರವರ ಜೀವನವನ್ನು, ಜೀವನ ಮಾರ್ಗವನ್ನು, ಜೀವನ ಶೈಲಿಯನ್ನು, ಜೀವನ ಧರ್ಮವನ್ನು ಪ್ರತಿಬಿಂಬಿಸುತ್ತಾ ಪ್ರದರ್ಶಿಸುತ್ತಾ ಜನಗಳೆಲ್ಲರಿಗೂ ತತ್ವವನ್ನು ತೋರಿಸುವಂತಹ ಈ ನಾಟಕ ಕಲೆಯಿಂದ ಎಲ್ಲ ಜೀವರಾಶಿಗಳಿಗೂ ಸಂದೇಶವನ್ನು ಪಾತ್ರಧಾರಿಗಳು ರವಾನಿಸುತ್ತಿರುತ್ತಾರೆ. ಈ ರೀತಿಯ ಒಂದು ನಾಟಕ ರಂಗ ಇಡೀ ವಿಶ್ವವೇ ಆಗಿದೆ ಎಂಬುದಾಗಿ ನಾವು ವಿಸ್ತರಿಸಿಕೊಳ್ಳಬೇಕು. ಆಗಷ್ಟೇ ಭಗವಂತನ ಈ ದಿವ್ಯ ವ್ಯವಸ್ಥೆ ನಮಗೆ ಅರ್ಥವಾಗುತ್ತದೆ. ನಿರ್ಗುಣ ನಿರಾಕಾರ ಪರಬ್ರಹ್ಮನು ಸಗುಣ ಸಾಕಾರನಾಗಿ 3 ಪಾತ್ರಗಳನ್ನು, ಸೃಷ್ಟಿಸ್ಥಿತಿ ಲಯಗಳೆಂಬ ಪದವಿಗಳನ್ನು ಅಲಂಕರಿಸುತ್ತಾರೆ. ಇದು ವಿಶ್ವವ್ಯವಸ್ಥೆಯ ನಾಟಕ ರಂಗ. ಸಗುಣ ಸಾಕಾರರಾದೊಡನೆಯೇ ಅವರಿಗೆ
ಒಂದು ಶರೀರ ಉಂಟಾಗುತ್ತದೆ. ನಿರ್ಗುಣ ನಿರಾಕಾರ ಪರಬ್ರಹ್ಮನ ಸಕಲ ಶಕ್ತಿಗಳು ಚೇತಸ್ ಎಂಬ ರೂಪದಿಂದ ಒಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ಅದನ್ನು ಕಾರಣ ಶರೀರವೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಆ ಒಂದು ರೂಪ ನಾಮಗಳನ್ನು ಪಡೆಯುವುದರಿಂದ ನಿರ್ಗುಣ ನಿರಾಕಾರ ಪರಬ್ರಹ್ಮನು ಸಗುಣ ಸಾಕಾರನಾಗುತ್ತಾನೆ. ಸೃಷ್ಟಿ ಸ್ಥಿತಿ ಲಯಗಳೆಂಬ ಕರ್ತವ್ಯಗಳನ್ನು ನಿಭಾಯಿಸುವುದಕ್ಕಾಗಿ ಅಪರಿಮಿತವಾದ ಅನಂತವಾದ ಅಪಾರವಾದಂತಹ ಶಕ್ತಿಯು ಒಂದು ನಿರ್ದಿಷ್ಟವಾದಂತಹ ಮತ್ತು ಎರಡೂ ಕಡೆಯ ಪರಿಧಿಗಳು ಇರುವಂತಹ ಪರಿಮಿತವಾದಂತಹ ನಿಯಮಾತ್ಮಕವಾಗಿ ಸಾಗುವಂತಹ ಹಾದಿಯೊಂದನ್ನು ಪಡೆದುಕೊಂಡು ಈ ಅನಂತ ಶಕ್ತಿಯು ಪ್ರವಹಿಸಲು ಆರಂಭಿಸುತ್ತದೆ. ಈ ರೀತಿಯ ಅನಂತ ಶಕ್ತಿಯು ಪ್ರವಹಿಸಲು ಆರಂಭಿಸಿದ ಒಡನೆಯೇ ಅದು ನಿರ್ದಿಷ್ಟವಾದ ರೀತಿಯಲ್ಲಿಯೇ ನೀತಿಯಲ್ಲಿಯೇ ನಡೆದುಕೊಳ್ಳಲು ಆರಂಭಿಸುತ್ತದೆ. ಅದೇ ಸಗುಣ ಸಾಕಾರ. ಪರಬ್ರಹ್ಮ ಶಕ್ತಿಯು ಬ್ರಹ್ಮನ ಮೂಲಕ ಚತುರ್ಮುಖ ಬ್ರಹ್ಮನ ಮೂಲಕವಾಗಿ ಸೃಷ್ಟಿ ಕಾರ್ಯಗಳನ್ನು ಮಾಡುತ್ತದೆ. ಮಹಾವಿಷ್ಣುವಿನ ಮೂಲಕವಾಗಿ ಸ್ಥಿತಿಕರ್ತನಾಗಿ ಅವಸ್ಥೆಯನ್ನು ಸ್ಥಿತಿಯನ್ನು ಕಾಪಾಡಿಕೊಳ್ಳುತ್ತದೆ. ಲಯಕರ್ತನಾಗಿ ರುದ್ರಾಂಶ ಸಂಭೂತನಾಗಿ ಶಿವನಾಗಿ ಅವುಗಳೆಲ್ಲವನ್ನು ನಾಶ ಮಾಡುತ್ತಲಿರುತ್ತದೆ. ಇವು ಮೂರೂ ಸ್ತರಗಳಲ್ಲಿ ನಡೆಯುತ್ತಿರುವಂತಹ ಪ್ರಕ್ರಿಯೆಗಳು. ಆ ಮೂರೂ ಸ್ತರಗಳನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಈ ಬ್ರಹ್ಮವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಎಲ್ಲಿಂದ ಆರಂಭಿಸಬೇಕೆಂಬುದೇ ತಿಳಿಯುವುದಿಲ್ಲ. ಕಾರಣವಿಷ್ಟೇ, ನಿರ್ಗುಣ ನಿರಾಕಾರ ಪರಬ್ರಹ್ಮ ಮನುಷ್ಯನ ಬುದ್ಧಿಗೆ ಮನಸ್ಸಿಗೆ ಗ್ರಾಹ್ಯವಲ್ಲ. ಬುದ್ಧಿ ಮತ್ತು ಮನಸ್ಸುಗಳನ್ನು ಹೊಂದಿರುವಂತಹ ಸಕಲ ಮಾನವರು, ಸಕಲ ಜೀವಾತ್ಮಗಳು ತಮಗೆ ಗ್ರಾಹ್ಯವಾಗುವ ರೀತಿಯಲ್ಲಿ ಸಗುಣ ಸಾಕಾರವಾಗಿ ಯಾವುದಿರುತ್ತದೆಯೋ ಅದನ್ನು ಮಾತ್ರ ಪರಿಗ್ರಹಿಸಲು ಶಕ್ತರಾಗುತ್ತಾರೆ. ಆ ಕಾರಣದಿಂದ ಸಗುಣ ಸಾಕಾರವನ್ನೇ ನಮ್ಮ ಗುರಿಯನ್ನಾಗಿಟ್ಟುಕೊಂಡು ಆಧ್ಯಾತ್ಮ ಸಾಧನೆಯನ್ನು ಆರಂಭಿಸಬೇಕು. ನಿರ್ಗುಣ ನಿರಾಕಾರದ ಪರಬ್ರಹ್ಮನ ವಿಷಯದಲ್ಲಿ ಚರ್ಚೆಗಳನ್ನು ಮಾಡುವುದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಸಗುಣ ಸಾಕಾರದ ವಿಷಯದಲ್ಲಿ ಸಾಕ್ಷಾತ್ಕಾರವನ್ನು ಹೊಂದುವುದೇ ಪ್ರತಿಯೊಬ್ಬ ಮಾನವನ, ಪ್ರತಿಯೊಂದು ಜೀವಿಯ ಗುರಿಯಾಗಬೇಕು. ಅದನ್ನು ಗುರಿಯನ್ನಾಗಿಟ್ಟುಕೊಂಡು ಮಾಡುವ ಸಾಧನೆಗಳೇ ಪ್ರತಿಯೊಂದು ಜೀವಾತ್ಮನನ್ನು ಮೂರೂ ಸ್ತರಗಳಲ್ಲಿ ಕರೆದುಕೊಂಡು ಹೋಗುತ್ತಾ 4ನೇ ಸ್ತರವಾದ ಮೋಕ್ಷವನ್ನು ಕೊಡಿಸುತ್ತದೆ. 4ನೇ ಸ್ತರವಾದ ಮೋಕ್ಷಕ್ಕೆ ಮೂರೂ ಸ್ತರಗಳನ್ನು ದಾಟಿಯೇ ಹೋಗಬೇಕು. ಭೌತಿಕ, ಬೌದ್ಧಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಈ ರೀತಿಯ ಸ್ತರಗಳನ್ನು ಪ್ರತಿಯೊಬ್ಬ ಮನುಷ್ಯನು ತಲುಪಲೇಬೇಕು. ಅದಕ್ಕೆ ಪೂರಕವಾಗಿಯೇ ವೇದೋಪನಿಷತ್ಗಳು ಮತ್ತು ಪುರಾಣಗಳು ಇತಿಹಾಸಗಳಲ್ಲಿ ಬಂದಿರುವಂತಹ ನೈಜ ಜೀವನ ಮಾರ್ಗಗಳು ನಮಗೆ
ಹೇರಳವಾಗಿ ಜ್ಞಾನವನ್ನು, ಕರ್ಮ ಮಾರ್ಗವನ್ನು ತೋರಿಸುವಂತಹ ಭಾಂಡಾರಗಳು, ಜ್ಞಾನ ಭಾಂಡಾರಗಳು, ಕರ್ಮ ಭಾಂಡಾರಗಳು, ಅವುಗಳನ್ನು ಅನುಸರಿಸಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಸಾಧನೆಯನ್ನು ಮಾಡುವ ಪ್ರತಿಯೊಂದು ಜೀವನಿಗೂ ಬ್ರಹ್ಮ ಸಾಕ್ಷಾತ್ಕಾರವಾಗಲಿ, ಆತ್ಮ ಸಾಕ್ಷಾತ್ಕಾರವಾಗಲಿ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತು ಪರಮಾತ್ಮ ಐಕ್ಯತ್ವವಾಗಲಿ ಲಭಿಸಿಯೇ ಲಭಿಸುತ್ತದೆ. ಅದರಲ್ಲಿ ಕಿಂಚಿತ್ತೂ ಅನುಮಾನಗಳೇ ಇಲ್ಲ. ಈ ರೀತಿ ಪ್ರತಿಯೊಬ್ಬ ಜೀವಿಯು ಋಷಿಮುನಿಗಳು ಹಾಕಿಕೊಟ್ಟಿರುವಂತಹ ಈ ಒಂದು ಜೀವನ ಮಾರ್ಗವನ್ನು, ಸಾಧನೆಯ ಮಾರ್ಗವನ್ನು ಅನುಸರಿಸುತ್ತಾ ತಮ್ಮ ದೇಹವನ್ನೇ, ದೇಹವೆಂದರೆ ದೇಹತ್ರಯಗಳೆಂದು ಭಾವಿಸಬೇಕು, ತಮ್ಮ ದೇಹತ್ರಯಗಳನ್ನೇ ಉಪಯೋಗಿಸಿ ಈ ಸಿದ್ಧಿಗಳನ್ನು ಪಡೆದುಕೊಳ್ಳಬೇಕು. ಈ ಭಗವದ್ಗೀತಾ ಸಂದೇಶವು ಇಷ್ಟರಲ್ಲೇ ಎಲ್ಲವನ್ನೂ ಅಡಗಿಸಿಟ್ಟಿದೆ. ಪ್ರತಿಯೊಂದು ಜೀವಾತ್ಮನು ಪರಮಾತ್ಮ ಸಾಕ್ಷಾತ್ಕಾರವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಸಗುಣ ಸಾಕಾರದ ಸಾಧನ ಉಪಾಯಗಳನ್ನು ಅನುಸರಿಸಿ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನು ತಲುಪಬಹುದು. ಅನೂಚಾನವಾಗಿ ಈ ರೀತಿಯೇ ನಡೆದುಕೊಂಡು ಬಂದಿದೆ. ಅದರಲ್ಲಿ ಸಿದ್ಧಿಗಳನ್ನು ಪಡೆದವರೇ ತ್ರಿಮೂರ್ತಿಗಳಾಗಿ ನಮಗೆ ಗೋಚರಿಸುತ್ತಾರೆ. ಈ ರೀತಿಯ ಸಾಧನೆಗೆ ಅನುಕೂಲಕರವಾಗಿರುವಂತಹ ಮೂರನೆಯ ಸ್ತರವಾಗಿರುವಂತಹ ಈ ಭೌತಿಕ ದೇಹವನ್ನು ಪರಮಾತ್ಮನು ಈ ವ್ಯವಸ್ಥೆಯೊಳಗೆ ಯಾವ ರೀತಿ ನಿರ್ಮಿಸಿದ್ದಾನೆಂದರೆ, ಹುಟ್ಟಿನಿಂದಲೇ ಬರುವಂತಹ ಈ ಭೌತಿಕ ದೇಹ ಸೂಕ್ಷ್ಮ ಶರೀರ, ಕಾರಣ ಶರೀರಗಳನ್ನು ಒಳಗೊಂಡು ವ್ಯಕ್ತವಾಗುತ್ತದೆ, ಜನ್ಮದಿಂದ ಪ್ರಕಟವಾಗುತ್ತದೆ. ಈ ಭೌತಿಕ ಶರೀರ ಅಂತರಂಗದ ಚೇತಸ್ಸನ್ನು, ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರಗಳ ಶಕ್ತಿಯನ್ನು ಕುಗ್ಗಿಸಿ ಕೇಂದ್ರೀಕೃತವನ್ನಾಗಿ ಮಾಡಿ ಸೂರ್ಯನಲ್ಲಿರುವಂತಹ ಸಕಲ ಪ್ರಕಾಶವನ್ನು, ಶಾಖವನ್ನು ಒಂದು ಕಿರಣವು ದೇಹದೊಳಗೂ ಹೊಕ್ಕಿ ನಡೆಸುವಂತೆ ಈ ದೇಹದೊಳಗೆ ಆತ್ಮ ಪರಮಾತ್ಮನು ನೆಲೆ ನಿಂತು ಈ ಒಂದು ಭೌತಿಕ ದೇಹವನ್ನು, ಜೀವನ ಪಯಣವನ್ನು 100 ವರ್ಷಗಳ ಕಾಲ ನಡೆಸಿಕೊಂಡು ಬರುತ್ತಾನೆ. ಈ ನಮ್ಮ ದೇಹದೊಳಗೇ ಇರುವ ಆತ್ಮ ಪರಮಾತ್ಮರ ಪ್ರಕಾಶವನ್ನಾಗಲಿ, ಶಾಖವನ್ನಾಗಲಿ, ಉಪಯೋಗವನ್ನಾಗಲಿ ಪಡೆದುಕೊಳ್ಳಬೇಕೆಂದರೆ ಪ್ರತಿಯೊಬ್ಬನು ಅಂತರಂಗಮುಖಿಯಾಗಿ ಈ ಆತ್ಮ ಪರಮಾತ್ಮರನ್ನೇ ಒಂದು ಕಿರಣದೋಪಾದಿಯಲ್ಲಿ ಇರುವಂತಹ, ಸೂರ್ಯ ಕಿರಣದೋಪಾದಿಯಲ್ಲಿ ಇರುವಂತಹ ಆತ್ಮನನ್ನು ಪರಬ್ರಹ್ಮನಾಗಿ, ಪರಮಪುರುಷನಾಗಿ, ಪರಮಾತ್ಮನಾಗಿರುವಂತಹ ಸೂರ್ಯನನ್ನೇ ನಾವು ನಮ್ಮ ಒಳಗೆ ಇಟ್ಟುಕೊಂಡಿದ್ದೇವೆಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು, ಅನುಭವಿಸಲೂಬಹುದು. ಇದು ಸಕಲ ಜೀವರಾಶಿಗಳಿಗೂ ಅನುಕೂಲವನ್ನಾಗಿ ಮಾಡಿಕೊಟ್ಟಿರುವಂತಹ ವ್ಯವಸ್ಥೆ. ನಾವುಗಳೆಲ್ಲರೂ ಪರಬ್ರಹ್ಮ ಚೈತನ್ಯರು. ಆದರೂ ಆತ್ಮ ಎಂಬುದಾಗಿಯೂ ಬ್ರಹ್ಮ ಚೈತನ್ಯರೆಂಬುದಾಗಿಯೂ ನಮಗೆ ಅನುಭವವೇ ಬರುವುದಿಲ್ಲ.
ಹಾಗಿರುವಾಗ ಭೌತಿಕ ಶರೀರವನ್ನಷ್ಟೇ ನೆಚ್ಚಿಕೊಂಡು ನಾವುಗಳು ಹುಟ್ಟಿನಿಂದ ಸಾಯುವ ತನಕ ಈ ಒಂದು ಉಪಕರಣವನ್ನು ಉಪಯೋಗಿಸಿಕೊಂಡು ಕಳೆದುಕೊಳ್ಳುವುದರಿಂದ ಈ ಬ್ರಹ್ಮವಿದ್ಯೆಯಾಗಲಿ ಪರಮಾತ್ಮನು ಹೇಳಿರುವ ಯಾವುದೇ ವಿಷಯಗಳಾಗಲಿ ನಮ್ಮ ಒಂದು ಮನುಷ್ಯ ಬುದ್ಧಿ ಮನಸ್ಸಿಗೆ ಗ್ರಾಹ್ಯವಾಗುವುದಿಲ್ಲ. ಆ ಕಾರಣದಿಂದಲೇ ಚಾತುರ್ವರ್ಣ್ಯಂ ಮಯಾ ಶಿಷ್ಟಂ ಎಂಬುದಾಗಿ ಹೇಳಿರುವ ಪರಮಾತ್ಮನ ಮಾತುಗಳನ್ನು ನಾವು ವಿಚಾರ ಮಾಡಬೇಕಾಗುತ್ತದೆ. ಸೃಷ್ಟಂ ಅಂದರೆ ರಚಿಸಲ್ಪಟ್ಟಿರುವಂಥದ್ದು, ತಯಾರಿಸಲ್ಪಟ್ಟಿರುವಂಥದ್ದು, ಮಾಡಲ್ಪಟ್ಟಿರುವಂಥದ್ದು. ಪರಮಾತ್ಮನು ಮಯಾ ಶಿಷ್ಟಂ ಎಂಬುದಾಗಿ ಹೇಳುತ್ತಾನೆ. ಇಲ್ಲಿ ಕೃಷ್ಣನು ವಿಷ್ಣು ಭಾವದಿಂದ ಹೇಳಿದಾಗ್ಯೂ ವಿಷ್ಣು ಸೃಷ್ಟಿಕರ್ತನಲ್ಲ, ಚತುರ್ಮುಖ ಬ್ರಹ್ಮನೇ ಸೃಷ್ಟಿಕರ್ತನು. ಹಾಗಾದರೆ ಇಲ್ಲಿ ವಿಷ್ಣು ಭಾವದಿಂದಲೂ ಶ್ರೀಕೃಷ್ಣನು ನಾನೇ ಸೃಷ್ಟಿಯನ್ನು ಮಾಡಿದ್ದೇನೆಂಬುದಾಗಿ ಹೇಳಿಕೊಳ್ಳುವುದು ಸರಿಯಲ್ಲ. ಹಾಗಾದರೆ ಅವನು ಸೃಷ್ಟಿಕರ್ತನೆಂಬುದಾಗಿ ನಾವು ಹೇಗೆ ನೋಡಬೇಕು? ಇದಕ್ಕೆ ಉತ್ತರ ಸಿಗುವುದು ಒಂದೇ ಒಂದು ವಿಚಾರದಿಂದ ಮಾತ್ರ. ನಿರ್ಗುಣ ನಿರಾಕಾರ ಪರಬ್ರಹ್ಮನು ಸಗುಣ ಸಾಕಾರನಾಗಿ ಬ್ರಹ್ಮನಾಗಿ ಸೃಷ್ಟಿಯನ್ನು, ಚತುರ್ಮುಖ ಬ್ರಹ್ಮನಾಗಿ ಸೃಷ್ಟಿಯನ್ನು ಮಾಡುವವನಾದ್ದರಿಂದ ಇಲ್ಲಿ ಶ್ರೀಕೃಷ್ಣನು ಚತುರ್ಮುಖ ಬ್ರಹ್ಮನ ಕಾರ್ಯವನ್ನೇ ವರ್ಣಿಸುತ್ತಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಮಯಾ ಶಿಷ್ಟಂ ಎಂದರೆ ಇಲ್ಲಿ ಮಯಾ ಎಂಬ ಪದಕ್ಕೆ ಅರ್ಥವನ್ನು ಚತುರ್ಮುಖ ಬ್ರಹ್ಮನಾಗಿ ಸೃಷ್ಟಿಕರ್ತನಾಗಿ ನಾನೇ ಮಾಡಿದ್ದೇನೆ ಎಂಬುದಾಗಿ ವಿಷ್ಣು ಭಾವದಿಂದ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. ಹಾಗಾಗಿ ಈ ಜಗತ್ತಿನ ವಿಶ್ವದ ಸೃಷ್ಟಿಯೇ ಚತುರ್ಮುಖ ಬ್ರಹ್ಮನ ಮೂಲಕವಾಗಿ ಮಹಾವಿಷ್ಣುವಿನಿಂದ ಮಾಡಲ್ಪಟ್ಟಿದೆ ಎಂಬುದನ್ನು ಪುನರುಚ್ಚರಿಸುತ್ತಿದ್ದಾನೆ. ಈ ರೀತಿ ಮಯಾ ಸೃಷ್ಟಂ ಎಂಬುದಾಗಿ ಹೇಳುತ್ತಿರುವ ಕೃಷ್ಣನ ಮಾತುಗಳು ಚತುರ್ಮುಖ ಬ್ರಹ್ಮನು ಸೃಷ್ಟಿಕರ್ತನಾಗಿ ಮಾಡಿರುವಂತಹ ಈ ವ್ಯವಸ್ಥೆಯಲ್ಲಿ ಸಕಲ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಮಾನವ ಜನ್ಮದಲ್ಲಿ ಮಾನವ ಶರೀರವನ್ನು ಹೊಂದಿರುವಂತಹ ಸಕಲ ಜೀವಾತ್ಮಗಳು 4 ವರ್ಣಗಳೆಂಬ ಭಾಗಗಳಾಗಿ ಗುಣಕರ್ಮದ ಆಧಾರದ ಮೇಲೆ ಕರ್ಮಗಳನ್ನು ಮಾಡುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಪ್ರತಿಯೊಂದು ಶರೀರವು ಪ್ರಕೃತಿ ಎಂದಾದರೆ, ಒಳಗಿರುವ ಚೈತನ್ಯವೇ ಪುರುಷನೆಂದಾದರೆ, ಪುರುಷ ಪ್ರಕೃತಿಗಳೆಂಬ ಭೇದದಿಂದ ಸಾಂಖ್ಯಯೋಗದಲ್ಲಿ ತಿಳಿಸಿದಂತೆ ಈ ವಿಶ್ವವನ್ನು, ವಿಶ್ವದ ಸೃಷ್ಟಿಯನ್ನು, ವಿಶ್ವದ ರಚನೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ನೋಡಿದಾಗ ಪ್ರತಿಯೊಂದು ದೇಹವು ಪ್ರಕೃತಿ ರೂಪವಾಗಿ ಪ್ರತಿಯೊಬ್ಬರಿಗೂ ಸಿಗುವ ಕಾರಣದಿಂದ ಈ ಪ್ರಾಕೃತಿಕವಾಗಿ ನಡೆಯುವಂತಹ ಎಲ್ಲ ಕರ್ಮಗಳಿಗೂ ಗುಣಕರ್ಮಗಳೇ ನಿರ್ದೇಶನವನ್ನು ಮಾಡುತ್ತಾ, ನಿಯಂತ್ರಣವನ್ನು ಮಾಡುತ್ತಾ ಈ ಪ್ರತಿಯೊಂದು ಶರೀರ ಯಾತ್ರೆಯನ್ನು ನಡೆಸಿಕೊಂಡು ಹೋಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಗುಣಕರ್ಮಗಳೆಂದರೆ ಏನೆಂಬುದನ್ನು ವಿಶ್ಲೇಷಣಾತ್ಮಕವಾಗಿ ತಿಳಿದುಕೊಂಡ ನಂತರದಲ್ಲಿ ನಮಗೆ ಈ ಸೃಷ್ಟಿ ರಚನೆಯ ವಿಷಯಗಳು ಗೋಚರವಾಗುತ್ತದೆ. ಆ ಕಾರಣದಿಂದ ನಾವು ಇದುವರೆಗೆ ಯಾವ ಒಂದು ಜ್ಞಾನವನ್ನು ಹೊಂದಿದ್ದೆವೋ ಆ ಜ್ಞಾನದ ಆಧಾರದ ಮೇಲೆ ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತಿರುವಂತಹ ಈ ಒಂದು ವ್ಯವಸ್ಥೆಯನ್ನು, ವಿಶ್ವ ವ್ಯವಸ್ಥೆಯನ್ನು
ಮಾಪನ ಮಾಡುವುದಾಗಲಿ ಅಳತೆ ಮಾಡುವುದಾಗಲಿ ಸರಿಯಾಗುವುದಿಲ್ಲ. ನಾವು ಗುಣಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ವಿಚಾರಿಸಿ ವಿಮರ್ಶೆ ಮಾಡಿ ವಿಶ್ಲೇಷಣಾತ್ಮಕವಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಪ್ರತಿಯೊಂದು ಕರ್ಮಗಳು ಹೇಗೆ ಗುಣಕರ್ಮಗಳಿಂದ ನಿರ್ದೇಶಿಸಲ್ಪಡುತ್ತಿದೆ, ನಿಯಂತ್ರಣಕ್ಕೊಳಗಾಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಗುಣಕರ್ಮಗಳು ಅರ್ಥವಾದ ಒಡನೆಯೇ ಅದರ ಆಧಾರದ ಮೇಲೆ ಮಾಡಿರುವಂತಹ 4 ವರ್ಣಗಳನ್ನಾಗಲಿ 4 ಭಾಗಗಳನ್ನಾಗಲಿ ನಾವು ಧರ್ಮಪಥವೆಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು ಎಂಬಲ್ಲಿಗೆ ಇಂದು ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.